ಎಸ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಚ್ ಮಂಜುನಾಥ್ ಅಂತ ಹೇಳಿ, ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ತುಮಕೂರಿಂದ. ನಾವು 4 ದಿನದ ಒಂದು ಸತ್ಯಾಗ್ರಹವನ್ನು ಕರೆ ಕೊಟ್ಟಿದ್ದೀವಿ ಆಶ್ರಮದಿಂದ. 29, 30, 1, 2 ಇದೇ ತಿಂಗಳು. ಕಾರಣ ಇಷ್ಟೇ, ಸುಪ್ರೀಂ ಕೋರ್ಟ್ ಅವರು ಒಂದು ಕಾಯ್ದೆಯನ್ನು ನಿರೂಪಣೆ ಮಾಡ್ಕೋಬೋದು ಕೇಂದ್ರ ಸರ್ಕಾರ ಅಂತ ಹೇಳಿದೆ. ಅದನ್ನು ಜೆನೆಟಿಕಲಿ ಮಾಡಿಫೈಡ್ ಫುಡ್ ಪಾಲಿಸಿ ಅಂತ ಕರಿತಾ ಇದ್ದೀವಿ. ಇದೊಂದು ಜೀನೋಸೈಡಲ್ ಪಾಲಿಸಿ ಅಂತ ನಾವು ಕರಿತಾ ಇದ್ದೀವಿ. ಯಾವುದು ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ನಮ್ಮ ಸರ್ಕಾರನೇ ಹೇಳುತ್ತೆ ಇವತ್ತು ಇಂಡಿಯಾದಲ್ಲಿ 10 ಜನಕ್ಕೆ ಒಬ್ಬರಿಗೆ ಕ್ಯಾನ್ಸರ್ 3rd ಸ್ಟೇಜ್ಗೆ ಹೋಗಿದೆ ಅಂತ. ಈ ಒಂದು ಡೆಟ್ರಿಮೆಂಟಲ್ ಸಿಚುವೇಶನ್ಸಲ್ಲಿ ನಾವಿದ್ದೀವಿ. ನಮ್ಮ ದೇಶ 3 ಟ್ರಿಲಿಯನ್ ಎಕಾನಮಿ ದೇಶ, ಭಾಳ ಬಡತನ ಜಾಸ್ತಿ ಇರುವಂಥ ದೇಶ. ಈ ದೇಶಗಳಲ್ಲಿ ಹರ್ಬಿಸೈಡ್ ಟಾಲರೆನ್ಸ್ ಟೆಕ್ನಾಲಜಿ ಇರುವಂಥ ಬಿಲ್ಗೇಟ್ಸ್ ಟೆಕ್ನಾಲಜಿ ಏನಾದರೂ ನಮ್ಮ ದೇಶಕ್ಕೆ ಬಂದಂಥ ಪರಿಸ್ಥಿತಿಯಲ್ಲಿ ಯಥೇಚ್ಛವಾಗಿ ಹರ್ಬಿಸೈಡ್ಸ್ನ ಸ್ಪ್ರೇ ಮಾಡ್ತಾ ಹೋಗ್ತಾರೆ. ಹಲವಾರು ರಿಪೋರ್ಟ್ಸ್ಗಳು ಹೇಳ್ತಾ ಇದ್ದಾವೆ, ಯಾವುದೇ ದೇಶದಲ್ಲಿ ಟೆಕ್ನಾಲಜಿ ತಂದರೆ 500ಕ್ಕೂ ಪಟ್ಟು ಅಧಿಕ ಪಟ್ಟು ನಾವು ಸ್ಪ್ರೇಸ್ಗಳನ್ನ ಮಾಡ್ತಾ ಹೋಗ್ತೀವಿ. ಈಗ 1 ಲೀಟ್ರು ಹರ್ಬಿಸೈಡ್ ಸ್ಪ್ರೇ ಮಾಡಿದ್ರೆ ಕಳೆನಾಶಕವನ್ನು, ಆಮೇಲೆ 500 ಲೀಟ್ರಕ್ಕೂ ಜಾಸ್ತಿ ಸ್ಪ್ರೇಸ್ನ ಮಾಡ್ತಾ ಇರ್ತಾರೆ. ರೋಡಲ್ಲಿ ಕ್ಯಾನ್ಸರ್ ಎಲಿಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ. ನನಗನ್ಸುತ್ತೆ ಈ ಕ್ಯಾನ್ಸರ್ ಅನ್ನೋದು ಒಂದು ಮಾರಕವಾದ ಒಂದು ರೋಗ, ಪ್ರತಿ ಹಳ್ಳಿಗಳಿಗೂ ಹಬ್ಬುತ್ತೆ, ಪ್ರತಿ ಮನೆಗಳಿಗೂ ಹಬ್ಬುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಸತ್ಯಾಗ್ರಹ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಸಿದ್ಧಗಂಗಾ ಮಠ ಬಂದು ಇನಾಗ್ರೇಟ್ ಮಾಡಿಕೊಡ್ತಾ ಇದ್ದೇವೆ. ಅಗ್ರಿಕಲ್ಚರ್ ಮಿನಿಸ್ಟರ್ಸ್ನ ಕರೆ ಕೊಟ್ಟಿದ್ದೀವಿ. ನಾವು ಡಿ ಕೆ ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡಿದ್ದೀವಿ. ಅವರು ಒಬ್ಬರು ರೆಪ್ರೆಸೆಂಟೇಟಿವ್ನ ಕಳಿಸ್ಕೊಡ್ತಾರೆ ಎಂದಿದ್ದಾರೆ. ನಾವು ಚೀಫ್ ಮಿನಿಸ್ಟರ್ಸ್ಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಸೊ ನಾವು ಈ ಸಂದರ್ಭದಲ್ಲಿ ಹೇಳೋದೇ ಅಷ್ಟೇ, ನಾವು ಈ ಒಂದು ಕಾಯ್ದೆಯನ್ನು ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕವನ್ನು GM ಫ್ರೀ ಮಾಡಿಕೊಡಿ, ನಮ್ಮ ದೇಶವನ್ನು GM ಫ್ರೀ ಅಂತ ಘೋಷಣೆ ಮಾಡಬೇಕಾಗಿದೆ. ನಂಬರ್ 3, ಈ ಕುಲಾಂತರಿ ಕಾಯ್ದೆಗಳೇ ಏನೇನು ಲೆಕ್ಕಾಚಾರಗಳು ಹಣಕಾಸು ಬರ್ತದೋ, ಇದಕ್ಕೆ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ರಿಸರ್ಚ್ಗಾಗಿರ್ಬೋದು, ಈ ಹಣಕಾಸನ್ನು ನಾವು ಬಂದ್ ಮಾಡಬೇಕಾಗತ್ತೆ. ಈ 3 ಡಿಮ್ಯಾಂಡ್ಸ್ಗಳನ್ನ ನಾವು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ, ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ತುಮಕೂರು.